ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಮೂಲಕ ಆಗಿರ್ಬೋದು ಅಥವಾ ಈ ವರ್ಷ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ರೀತಿಯ ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಜನ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೇಳ್ತಿರ್ತಾರೆ, ಸರ್ ಲಾಸ್ಟ್ ಇಯರ್ ಥರನೇ ಇರುತ್ತಾ ಅಥವಾ ಈ ವರ್ಷ ಫೀಸ್ ಏನಾದರೂ ಜಾಸ್ತಿ ಆಗುತ್ತಾ ಏನು ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಸದ್ಯಕ್ಕೆ ಒಂದು ಅಪ್ಡೇಟ್ ಆದರೆ ನಮ್ಮ ಒಂದು ಉನ್ನತ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು, ನಿಮ್ಮ ಒಂದು ಕೋರ್ಸ್ಗೆ ಸ್ಕಾಲರ್ಶಿಪ್ ಯಾವ ಬರುತ್ತೆ ಏನೋ ಅನ್ನೋದು ಡೀಟೇಲ್ಡ್ ಅಪ್ಡೇಟ್ಸನ್ನು ಮಾಡ್ತಿರ್ತೀನಿ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಹ ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡಾಕ್ಟರ್ MC ಸುಧಾಕರ್ ಸರ್ ಅವರು ಉನ್ನತ ಶಿಕ್ಷಣ ಸಚಿವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂಜಿನಿಯರಿಂಗ್ ಈ ವರ್ಷ ಮಾಡೋದಕ್ಕೆ ಸ್ವಲ್ಪ ದುಬಾರಿ ಆಗುತ್ತೆ ಅಂತ ಹೇಳಿಬಿಟ್ಟು ನೀವು ಕೆಲವಾರು ಕಡೆ ಒಂದು ಹೆಡ್ಲೈನ್ಸನ್ನು ನೋಡಿರ್ತೀರ, ಒಂದಿಷ್ಟು ಆರ್ಟಿಕಲ್ಸನ್ನು ಓದಿರ್ತೀರ. ನೋಡಿ, ಈಗ BJP ಸರ್ಕಾರ ಇದ್ದಾಗ 2 ವರ್ಷಕ್ಕೆ ಸೇರಿ ಒಂದು ಶುಲ್ಕ ಹೆಚ್ಚಳ ಮಾಡಿತ್ತು ಅಂತ ಅಂದರೆ ಒಂದು ಫೀಸ್ ಸ್ಟ್ರಕ್ಚರ್ ಏನಿತ್ತು ಈ ಒಂದು ಫೀಸನ್ನು ಇನ್ಕ್ರೀಸ್ ಮಾಡಿದರು. ಎಷ್ಟು ಪರ್ಸೆಂಟ್ ಮಾಡಿದರು? 10% ಫೀಸನ್ನು ಜಾಸ್ತಿ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು 10% ಏನಿತ್ತು ಈ ಒಂದು 10% ಫೀಸ್ ಏನು ಜಾಸ್ತಿ ಮಾಡಿತ್ತು BJP ಸರ್ಕಾರ ಇದ್ದಾಗ, ಅದನ್ನು ಮತ್ತೆ ಒಂದು 3% ಕಡಿಮೆ ಮಾಡಿ 7% ಇತ್ತು. ಬಟ್ ಈ ವರ್ಷ ಮತ್ತೆ ಒಂದು ಬಿಗ್ ಚೇಂಜಸ್ ಏನು ಅಂತ ಅಂದರೆ ಇಲ್ಲಿ ಖಾಸಗಿ ಕಾಲೇಜುಗಳ ಕಡೆಯಿಂದ 15% ಆದ್ರೂ ಸಹ ಫೀಸನ್ನು ಈ ವರ್ಷ ಹೆಚ್ಚಳ ಮಾಡಿ ಅಂತ ಹೇಳಿಬಿಟ್ಟು ಒಂದು ಮನವಿಯನ್ನು ಕೊಟ್ಟಿದ್ರಂತೆ. ಆ ಒಂದು ಮನವಿಯನ್ನು ಈ ಒಂದು ಉನ್ನತ ಶಿಕ್ಷಣ ಸಚಿವರಾದವರು ಯಾವ ರೀತಿ ಸ್ವೀಕರಿಸಿದಾರೆ ಅಂತ ಅಂದರೆ 15% ಇನ್ಕ್ರೀಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ಗಳ ಒಂದು ಇಂಟೆನ್ಷನಿಂದ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ಈ ವರ್ಷ 10% ಫೀಸನ್ನು ಹೆಚ್ಚಳ ಮಾಡ್ತಿದ್ದಾರೆ ಅಂತ. ಇದೊಂದು ರೀತಿಯ ಸ್ಟೂಡೆಂಟ್ಸ್ಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು 3% ಇವರೇ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿದೆ ಈ ಒಂದು ಫೀಸ್ ಸ್ಟ್ರಕ್ಚರಲ್ಲಿ ನಿಮಗೆ ಒಂದಿಷ್ಟು ಚೇಂಜಸ್ ಆದರೆ ಖಂಡಿತವಾಗ್ಲೂ ಸಹ ಇದ್ದೇ ಇರುತ್ತೆ. ಫೀಸ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಇದು ನೆನಪಿರಲಿ, ಯಾರೆಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂತಹ ಸ್ಟೂಡೆಂಟ್ಸು ಇಲ್ಲಿ ಅವ್ರು ಕೊಟ್ಟಿರುವಂತಹ ಹೇಳಿಕೆಯನ್ನು ಆರ್ಟಿಕಲ್ ಮೂಲಕ ಬಂದಿದೆ, ಅದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. BJP ಸರ್ಕಾರ 2 ವರ್ಷಕ್ಕೆ ಶುಲ್ಕ ಹೆಚ್ಚಳ ಮಾಡಿತ್ತು. ನಾವು ಕಳೆದ ವರ್ಷ 10% ಇದ್ದ ಶುಲ್ಕವನ್ನು 7% ಇಳಿಕೆ ಮಾಡಿದ್ದೆವು. ಈ ವರ್ಷ ಖಾಸಗಿ ಕಾಲೇಜುಗಳು 15% ಶುಲ್ಕ ಹೆಚ್ಚಳ ಮಾಡುವಂತೆ ಬೇಡಿಕೆ ಮುಂದಿಟ್ಟಿದ್ದವು. ಆದರೆ ನಾವು ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗೆ ವಿದ್ಯಾರ್ಥಿಗಳ ಕಷ್ಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು 10% ಶುಲ್ಕ ಹೆಚ್ಚಳ ಸೂಚಿಸಿದ್ದೇವೆ ಅಂತ ಹೇಳಿಬಿಟ್ಟು ಡಾಕ್ಟರ್ MC ಸುಧಾಕರ್ ಸರ್ ಅವರು ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹಾಗಾಗಿ ನೀವು ತುಂಬ ಜನ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೇಳ್ತಿದ್ರಲ್ವಾ, ನಿಮ್ಮ ಕೌನ್ಸಿಲಿಂಗ್ ಯಾಕೆ ಲೇಟ್ ಆಗ್ತಿದೆ ಅಂತ ಅಂದ್ರೆ ಇದೂ ಸಹ ಒಂದು ರೀಸನ್ ಆಗಿರುತ್ತೆ. KEAಗೆ ಸೀಟ್ ಮ್ಯಾಟ್ರಿಕ್ಸ್ನು ಕರೆಕ್ಟಾಗಿ ಸಿಗ್ತಿಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಕಡೆಯಿಂದ. ಆ್ಯಂಡ್ ಹಾಗೇನೂ ಸಹ ಈ ಒಂದು ಫೀಸಲ್ಲಿ ಸ್ವಲ್ಪ ಚೇಂಜಸ್ ಇರೋದ್ರಿಂದ ಈಗ ನಿಮಗೆ ಫೀಸ್ ಸ್ಟ್ರಕ್ಚರು ಸೀಟ್ ಮ್ಯಾಟ್ರಿಕ್ಸು ಪ್ರತಿಯೊಂದು ರಿಲೀಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಕೌನ್ಸಿಲಿಂಗ್ ಒಂದಿಷ್ಟು ದಿನಗಳ ಕಾಲ ತಡ ಆಗುತ್ತೆ ಅಂತ ಹೇಳಿಬಿಟ್ಟು ಅಪ್ಡೇಟ್ ಬಂದಿತ್ತು. ಈಗಾಗಲೇ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ.